ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಮೊದಲನೇದಾಗಿ ಎಲ್ರಿಗೂ ನವರಾತ್ರಿ ಶುಭಾಶಯವನ್ನು ತಿಳಿಸ್ತಾ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಮೈಸೂರು ದಸರಾ ನೋಡಬೇಕು ಅನ್ನೋ ಉತ್ಸಾಹದಲ್ಲಿ ನವರಾತ್ರಿ ಶುರುವಾಗೋ ಮೊದಲನೇ ದಿನವೇ ಬೆಳಗ್ಗೆ ಎದ್ದು ರೆಡಿಯಾಗಿ ಮೈಸೂರನ್ನು ತಲುಪೋಷ್ಟರಲ್ಲಿ ಬೆಳಗ್ಗೆ 9:15 ಆಗಿತ್ತು. ಮೈಸೂರಿನ ಬಿಸಿಲು ನೋಡಿ ಬೆಳಗ್ಗೆನೇ ಹೀಗೆ ಇನ್ನು ಮಧ್ಯಾಹ್ನ ಹೇಗಪ್ಪ ಅಂತ ಅಂದ್ಕೊಂಡೆ. ಬೆಂಗಳೂರಿಗೆ ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗಿಂತ ಮೈಸೂರಲ್ಲೇ ಹೀಟ್ ಜಾಸ್ತಿ ಅಂತ ಅನ್ನಿಸ್ತು. ಯಾವುದೇ ಹೊಸ ಊರಿಗೆ ಹೋದಾಗಲೂ ಕೂಡ ನಮಗೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಈಗ ಗೂಗಲ್ ಮ್ಯಾಪು, ಓಲಾ, ಊಬರ್ ಇರೋದ್ರಿಂದ ಅಷ್ಟೇನು ಕಷ್ಟ ಆಗೋಲ್ಲ. ಅದರಲ್ಲೂ ಮೈಸೂರಲ್ಲಿ ತುಂಬ ಹತ್ತಿರದಲ್ಲೇ ನಾವು ಹೋಗಬೇಕಾಗಿರೋ ಜಾಗವನ್ನು ಕೂಡ ತಲುಪ್ಬೋದು. ಬೆಂಗಳೂರು ಥರ ತುಂಬ ದೂರ ಏನೂ ಇರೋದಿಲ್ಲ ಇಲ್ಲಿ. ದಸರಾ ಮೊದಲನೇ ದಿನ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅರಮನೆ, ಹಾಗೆ ಆಹಾರ ಮೇಳ, ವಸ್ತು ಪ್ರದರ್ಶನ, ಫ್ಲವರ್ ಶೋ ಎಲ್ಲ ಇನಾಗ್ರೇಷನ್ ಮಾಡ್ತಾರೆ. ಹಾಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಅರಮನೆಗೆ ಮಧ್ಯಾಹ್ನ 3 ಗಂಟೆ ನಂತರನೇ ಪಬ್ಲಿಕ್ಕಿಗೆಲ್ಲ ಪ್ರವೇಶ ಇಟ್ಟಿದ್ರು. ಇದು ಎಕ್ಸಿಬಿಷನ್ ಹಾಗೆ ಆಹಾರ ಮೇಳ ನಡೆಯುವಂತಹ ಜಾಗ. ಇದನ್ನು ಡಿಟೇಲ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮೈಸೂರನ್ನು ನಾನು ಬೇಗ ತಲುಪಿರೋದ್ರಿಂದ ಇಲ್ಲಿ ತಯಾರಿ ನಡೀತಾ ಇತ್ತು ಸಂಜೆ ಇನಾಗ್ರೇಷನ್ಗೆ ಅಂತ. ಬೆಳಗ್ಗೆ ಜಸ್ಟ್ 10 ಗಂಟೆ ಆಗಿತ್ತು. ಹಾಗೆ ಮಧ್ಯಾಹ್ನ 3 ಗಂಟೆ ತನಕ ತುಂಬಾ ಟೈಮ್ ಇತ್ತು ನನಗೆ. ಆಗ ನನಗೆ ಟೈಮನ್ನು ಯುಟಿಲೈಸ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ನೋಡದೆ ಹೋಗಿರುವಂತಹ ಪ್ಲೇಸನ್ನು ಯಾವ್ಯಾವುದಿದೆ ಅಂತ ಥಿಂಕ್ ಮಾಡಿದೆ. ಆಗ ಸಚ್ಚಿದಾನಂದ ಆಶ್ರಮವನ್ನು ನೋಡಿರಲಿಲ್ಲ, ಅದೊಂದು ನೋಡಬೇಕು ಅಂತ ಅಂದ್ಕೊಂಡೆ. ಹಾಗೆ ಅಲ್ಲಿಂದ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿ ಹನುಮಾನ್ ದರ್ಶನ, ಶುಕವನ, ಬೋನ್ಸಾಯಿ ಗಾರ್ಡನ್ ಇವನ್ನೆಲ್ಲ ನೋಡಿಕೊಂಡು ಪಕ್ಕಾ ಸೌತ್ ಇಂಡಿಯನ್ ಸಾಂಪ್ರದಾಯಿಕ ರುಚಿಯ ಭೋಜನ ಪ್ರಿಯದಲ್ಲಿ ಊಟ ಮಾಡಿ ಕರ್ನಾಟಕ ಸರ್ಕಾರದ ಮೈಸೂರು ಸಿಲ್ಕ್ ಸಾರಿ ತಯಾರಾಗುವಂತಹ ಫ್ಯಾಕ್ಟ್ರಿಗೆ ಹೋದೆ. ಅಲ್ಲಿ 20,000 ರೂಪಾಯಿಂದ 1,30,000 ರೂಪಾಯಿವರೆಗಿನ ಸೀರೆಯನ್ನು ಹೇಗೆ ನೇಯ್ತಾರೆ ಅನ್ನೋದನ್ನೆಲ್ಲ ನೋಡಿಕೊಂಡು 3 ಗಂಟೆ ಒಳಗಡೆ ಎಲ್ಲ ಅರಮನೆ ಹೋಗಿ ತಲುಪಿದೆ. ಆಗಲೇ ಜನ ಎಲ್ಲ ಸೇರ್ತಾ ಇದ್ರು. ಕರ್ನಾಟಕ ಒಂದೇ ಅಲ್ಲದೆ ಬೇರೆ ರಾಜ್ಯದಿಂದ, ಬೇರೆ ದೇಶದಿಂದ ಕೂಡ ಮೈಸೂರು ದಸರಾಕ್ಕೆ ಪ್ರವಾಸಿಗರು ಬರ್ತಾರೆ. ದಸರಾ ಅನ್ನೋದು ಒಟ್ಟು 10 ದಿನಗಳ ಆಚರಣೆ. ಇದನ್ನು ನಾಡ ಹಬ್ಬ ಅಂತಲೇ ಕರೀತಾರೆ. ತಾಯಿ ಚಾಮುಂಡೇಶ್ವರಿ 9 ತನ್ನ ಬೇರೆ ಬೇರೆ ಅವತಾರಗಳಿಂದ ದುಷ್ಟ ರಾಕ್ಷಸನಾದ ಮಹಿಷಾಸುರನ ವಿರುದ್ಧ ಹೋರಾಡಿ ಅವನನ್ನು ಸಂಹಾರ ಮಾಡಿ 10ನೇ ದಿನ ವಿಜಯದ ಪ್ರತೀಕವಾಗಿ ವಿಜಯದಶಮಿಯನ್ನು ಆಚರಿಸುವುದೇ ದಸರಾ. ಒಟ್ಟು 10 ದಿನಗಳ ಈ ಆಚರಣೆಯನ್ನು ಮೈಸೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ಆಚರಣೆ ಶುರುವಾಗಿದ್ದು 1610ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಹಾಗೆ ಇದು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಗೊಂಡಂತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರಗೊಂಡಂತೆ. ಆಮೇಲೆ ಮೈಸೂರಲ್ಲೇ ದಸರಾ ಆಚರಣೆ ಪ್ರಾರಂಭವಾಗಿ ವಿಶ್ವವಿಖ್ಯಾತಿಯನ್ನು ಕೂಡ ಪಡೆಯಿತು. ಇದು ಮೈಸೂರು ದಸರಾದ ಹಿನ್ನೆಲೆ. ಮೈಸೂರು ದಸರಾದ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು ಜಂಬೂ ಸವಾರಿ. 400 kg ಚಿನ್ನದ ಅಂಬಾರಿಯನ್ನು, ಹಾಗೆ 250 kg ತೂಕದ ಚಾಮುಂಡೇಶ್ವರಿ ವಿಗ್ರಹವನ್ನು ಗಜರಾಜ ಹೊತ್ತುಕೊಂಡು ಪ್ರಮುಖ ರಾಜಬೀದಿಗಳಲ್ಲಿ ಓಡಾಡೋದೇ ಜಂಬೂ ಸವಾರಿ. ಇದನ್ನು ನೋಡೋಕ್ಕೆ ಲಕ್ಷಾಂತರ ಜನ ಕೂಡ ಸೇರ್ತಾರೆ. ಈ ಆನೆಗಳೇ ಅಂಬಾರಿಯನ್ನು ಹೊತ್ಕೊಂಡು ಹೋಗುವಂತಹ ಆನೆಗಳು. ಹಾಗೆ ಇದನ್ನು ತುಂಬ ದಿನಗಳಿಂದ ಟ್ರೈನ್ ಕೂಡ ಮಾಡ್ತಾರೆ ಮಾವುತರು. ಇಲ್ಲಿ ಬ್ಯಾರಿಕೇಡರ್ಗಳನ್ನು ಹಾಕಿದ್ರು. ಹಾಗೆ ತುಂಬ ಆನೆಗಳು ಇದ್ದವು. 8-10 ಆನೆಗಳನ್ನು ನಾವು ನೋಡಿದ್ವಿ. ದಸರಾ ಪ್ರಾರಂಭದ ದಿನ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಚಾಲನೆಯನ್ನು ನೀಡ್ತಾರೆ. ಹಾಗೆ ಇಲ್ಲಿ ಬಹಳ ಸುಸಜ್ಜಿತವಾಗಿ ಪೊಲೀಸ್ ಪ್ರೊಟೆಕ್ಷನ್ನೊಂದಿಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿ ಕೂಡ ನಡೆದಿತ್ತು.
ದಸರಾ ಪ್ರಾರಂಭದಲ್ಲಿ ದೈವಾರಾಧನೆ ಆಧ್ಯಾತ್ಮಿಕತೆಯಿಂದ ಕೂಡಿದ್ದಾದ್ರೂ ಕಾಲ ಗತಿಸಿದಂತೆಲ್ಲ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಕಡೆಗೆ ಮಾರ್ಪಾಡನ್ನ ಹೊಂದಿ ಎಲ್ಲರನ್ನೂ ಪ್ರೋತ್ಸಾಹಿಸುವ, ಒಟ್ಟಾರೆ ಎಲ್ಲ ಬಗೆಯ ಕಲೆ ಪ್ರಕಾರಗಳನ್ನ ಕೂಡ ಪೋಷಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲ ಕಲೆಯನ್ನ ಕೂಡ ಪ್ರದರ್ಶಿಸ್ತಾ ಬಂತು. ಕಂಸಾಳೆ ನೃತ್ಯ ನೆರಳು ತಂಡದ ಲಕ್ಷ್ಮೀ ಭಾರತಿ ಮತ್ತು ಸಂಗಡಿಗರಿಂದ ತೇಳುಮಲೆ ಒಪ್ಪದಲ್ಲಿ ಆಟವಾಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ್ ಪಾದ ಕೊಂಚಲಿ ಮೈಸೂರು ದಸರಾ ಅಟ್ರಾಕ್ಷನಲ್ಲಿ ಫ್ಲವರ್ ಶೋ ಕೂಡ ಒಂದು. ಸಂಜೆ ಲೈಟಿಂಗ್ಗೆ ಹೆಂಗೂ ಟೈಮ್ ಇದೆ. ಮೈಸೂರು ಅರಮನೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಕಪ್ಪಣ್ಣ ಪಾರ್ಕಲ್ಲಿ ನಡೀತಾ ಇರೋ ಫ್ಲವರ್ ಶೋಕ್ಕೆ ನಾನು ಬಂದೆ. ಇಲ್ಲಿ ತುಂಬಾ ಅದ್ಭುತವಾಗಿ ಹೂಗಳ ರಾಶಿಯನ್ನು ನಾವು ನೋಡ್ಬೋದು. ಸಂಜೆ 7 ಗಂಟೆಗೆ ಸರಿಯಾಗಿ ಮೈಸೂರನ್ನು ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನಾನು ಕಾಯ್ತಾ ಇರೋ ಕ್ಷಣ ಬಂದೇ ಬಿಡ್ತು. ವಿದ್ಯುತ್ ದೀಪದಿಂದ ಅಲಂಕಾರಗೊಂಡಂತಹ ಈ ಅರಮನೆಯನ್ನು ನೋಡೋಕ್ಕೆ 2 ಕಣ್ಣೇ ಸಾಲಲ್ಲ, ಅಷ್ಟು ಸುಂದರವಾಗಿ ಗೋಚರಿಸ್ತಾ ಇತ್ತು. ನಾನು ತುಂಬಾ ಇಷ್ಟಪಟ್ಟು ಕಾಯ್ತಾ ಇದ್ದಂತಹ ಟೈಮ್ ಅಂದ್ರೆ ಇದೇನೆ. ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀ ಟಿ.ಎಸ್. ಶ್ರೀವತ್ಸ ಅವರು ಇನ್ನೀಗ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಅಧ್ಯಕ್ಷತೆ ನುಡಿಗಳು ಟಿ.ಎಸ್. ಶ್ರೀವತ್ಸ ಅವರು. ಅರಮನೆಯ ಆವರಣದಲ್ಲಿ ನಡೀತಾ ಇರುವಂತ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ನಾವು ನೀವು ಎದುರು ಸೇರಿದ್ದೀವಿ ಬಂಧುಗಳೇ. ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಹಿರಿಯ ರಾಜಕಾರಣಿ, ರಾಜ್ಯದ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡೋ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಬಂಧುಗಳೇ. ವೇದಿಕೆ ಮೇಲೆ
ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತ ಶಿವರಾಜ ತಂಗಡಿಗೆ ಅವರಿದ್ದಾರೆ. ಮೈಸೂರಿನಲ್ಲಿ ಅದೇ ಜಾಗದಲ್ಲಿ ಹುಟ್ಟಿದಂತ ಏನು ನ್ಯೂಸ್ ಆಂಕರ್ ಅವರು ಮನೆ ಒಂದು ಏನಿದೆ ಆ ಮನೆ ಒಳಗೆ ಇವತ್ತು ದೇಶದ ಅನೇಕ ಸಂಗೀತದ ಹಿರಿಯ ವಿದ್ವಾಂಸರು ಬಂದು ವಾಸುದೇವಾಚಾರ್ಯರು ರಚಿಸಿದ ಕೃತಿಗಳನ್ನು ಹಾಡುವ ಮುಖಾಂತರ ಇವತ್ತು ಆ ಮನೆಯನ್ನ ಒಂದು ರೀತಿಯಲ್ಲಿ ಪುಣ್ಯಭೂಮಿ ಅಂತ ಭಾವಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ದಯಮಾಡಿ ಅವರ ಹೆಸರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ. ನಾನು ನೋಡಿದ ಮೊದಲ ಮೈಸೂರು ದಸರಾ ಅನುಭವ ತುಂಬಾ ಅದ್ಭುತವಾಗಿತ್ತು. ಯಾರಿಗೇ ಆಗಲಿ ನಮ್ಮ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಲೈಫ್ ಲಾಂಗ್ ನೆನಪಿರುತ್ತೆ, ಹಾಗೆ ವಿಶೇಷವಾಗಿರುತ್ತೆ ಕೂಡ. ವರ್ಷದಲ್ಲಿ ಹೊಯ್ಯೋ ಮೊದಲನೇ ಮಳೆ, ಹೊಸ ಡ್ರೆಸ್ ತಂದಾಗ ಫಸ್ಟ್ ಸಲ ಹಾಕ್ಕೊಂಡಾಗಿರೋ ಅನುಭವ, ಹಾಗೆ ನಾವು ಫಸ್ಟ್ ಡೇ ಸ್ಕೂಲಿಗೆ ಹೋಗಿದ್ದು ಪ್ರತಿಯೊಂದನ್ನು ಕೂಡ ನಾವು ಮರೆಯೋ ಆಗಿಲ್ಲ. ಇದು ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿತ್ತು. ನೀವು ಕೂಡ ಮೈಸೂರು ದಸರಾವನ್ನು ಮಿಸ್ ಮಾಡಲೇಬೇಡಿ. ನೀವು ಹೋಗೋದಾದರೆ ಕೇರ್ಫುಲ್ಲಾಗಿರಿ, ತುಂಬಾ ರಶ್ ಇರುತ್ತೆ. ಬೆಲೆ ಬಾಳೋ ವಸ್ತುವನ್ನಾಗಲಿ ನಿಮ್ಮ ಪರ್ಸನ್ನಾಗಲಿ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.